ಇದೊಂದು ಹೇಯ ಕೃತ್ಯ. ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಬೆಂಗಳೂರು ಕಮಿಷನರ್ ದಯಾನಂದ್ ಅವರ ಹೇಳಿಕೆಯನ್ನೇ ಗಮನಿಸಿದೆ. ಈ ಬೆಂಗಳೂರಲ್ಲಿ ನಡೆದಂಥ ಈ ಹತ್ಯೆ ಕೇಸು ಮೈಸೂರಿಗೂ ಕೂಡ ನಂಟು ಬೆಸೆದಿದೆ. ಹೀಗಾಗಿ ಇವತ್ತು ದರ್ಶನ್ನ ಇಬ್ಬರು ಆಪ್ತ ಪುಂಡರನ್ನ ಕರೆತಂದು ಗಂಟೆಗಟ್ಟಲೆ ತಲಾಶ್ ಮಾಡಲಾಗಿದೆ. ಅಲ್ಲಿ ಸಿಕ್ಕಂತ ಕೆಲ CCTV ದೃಶ್ಯಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇತ್ತ ಪಟ್ಟಣಗೆರೆ ಶೆಡ್ನಲ್ಲೂ ಕೂಡ ಮೆಗ್ಗರ್ ಬಳಸಿ ವಿಕೃತಿ ಮೆರೆದಿದ್ದಂಥ ಪರಮ ಪಾಪಿಯನ್ನು ಕರೆತಂದು ಮಾಹಿತಿ ಕಲೆ ಹಾಕಲಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಹೆಣ ಹಾಕಿದ್ದ ಈ ಪುಂಗಿದಾಸ ಅಂಡ್ ಗ್ಯಾಂಗ್ ಮೈಸೂರಿನ ಹೋಟೆಲ್ನಲ್ಲಿ ನಿಶ್ಚಿಂತೆಯಿಂದ ನಿದ್ದೆ ಮಾಡಿ ಎದ್ದು ಹೋಗಿತ್ತು. ಅದೇನೋ ಡೆವಿಲ್ ಅನ್ನುವಂತಹ ಸಿನಿಮಾಗೆ ಶೂಟಿಂಗ್ ವೇಳೆ ಪಶ್ಚಾತ್ತಾಪವೇ ಇಲ್ಲದೆ ಬಣ್ಣ ಬಳ್ಕೊಂಡು ಈ ಪುಂಗಿದಾಸ ಪೋಸ್ ಬೇರೆ ಕೊಟ್ಟಿದ್ದ. ಕ್ಯಾಮೆರಾದಲ್ಲಿ ಒಂದು ಮುಖ, ಅಂತರಂಗದ ಇನ್ನೊಂದು ಮುಖ. ಅಲ್ಲಿದ್ದವರಿಗೆ ಗೊತ್ತಾಗ್ಲೇ ಇಲ್ಲ. ಆದ್ರೆ ಕಾಲಾಯ ತಸ್ಮೈ ನಮಃ ಅನ್ನೋ ಹಾಗೆ ಸೂಪರ್ ಕಾಪ್ಗಳ ಬಲಿಷ್ಠ ಬಾಹುಗಳ ಬಂಧಿಯಾಗಿ ಹೋಗಿದ್ದಾನೆ. ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಮಹಜರು. ನಟ ದರ್ಶನ್ ತಂಗಿದ್ದ ಕೊಠಡಿ ಜಾಲಾಡಿದ ಪೊಲೀಸರು. ಮಾಡಿದ್ದುಣ್ಣೋ ಮಾರಾಯ ಅಂತಾರಲ್ಲ, ಆ ದಾಸನ ಹಿಂದೆ ಪುಂಗಿ ಉತ್ತ ಇವನ ಬೆನ್ನು ಬಿದ್ದಂಥ ಗಿರಾಕಿಗಳೂ ಕೂಡ ಅಂಥವೇ. ಹಂಗಾಗಿ ಪಾಪ ಸುತ್ಕೊಂಡ ಬಳಿಕ ಬೇತಾಳ ಬೆನ್ನೇರಿದೆ ನೋಡಿ. ಇವತ್ತು ರೇಣುಕಾಸ್ವಾಮಿ ಹತ್ಯೆ ಕೇಸ್ ಸಂಬಂಧ ಬೆಂಗಳೂರಿನಿಂದ ಪರೋಡಿಗಳನ್ನ ಕರೆತಂದು ದರ್ಶನ್ ತಂಗಿದ್ದಂಥ ಕಡೆಯಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಅಂದ್ಹಾಗೆ ಈ ಪುಡಾಂಗ ಗ್ಯಾಂಗ್ ಸೇರಿಕೊಂಡ ಈ ಇಬ್ಬರು ಪುಂಡರು ಯಾರು ಅನ್ನೋ ಹಿಸ್ಟ್ರಿ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ನೋಡ್ಬಿಡಿ. ಇವನು ಹತ್ಯೆ ಕೇಸ್ನಲ್ಲಿ 11ನೇ ಆರೋಪಿ ನಾಗರಾಜು ಅಲಿಯಾಸ್ ನಾಗ. ದರ್ಶನ್ ಅನಧಿಕೃತ ಮ್ಯಾನೇಜರ್ ಆಗಿದ್ದವನು. ಇದೇ ಪ್ರಕರಣದ ಇನ್ನೋರ್ವ ಆರೋಪಿ ಲಕ್ಷ್ಮಣ್. ದರ್ಶನ್ ಕಾರ್ ಡ್ರೈವರ್ ಆಗಿರುವ ಲಕ್ಷ್ಮಣ್ ಈ ಕೇಸ್ನಲ್ಲಿ 12ನೇ ಆರೋಪಿಯಾಗಿ ಲಾಕ್ ಆಗಿದ್ದಾನೆ. ಇವರಿಬ್ರು ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದ್ದಾರೆ ಎನ್ನಲಾಗ್ತಾ ಇದೆ. ಇದು ನಿಮಗೆ ಗೊತ್ತಿದ್ದ ವಿಷಯನೇ. ಕೊಲೆಗೈದ ನಂತರ ಕೆಲ ಆರೋಪಿಗಳು ಮೈಸೂರಿಗೆ ಎಂಟ್ರಿ ಆಗಿದ್ರು. ಮೈಸೂರಿನಲ್ಲಿ ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿದ್ದಂಥ ದರ್ಶನ್ ಜೂನ್ 9ನೇ ತಾರೀಕು ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ತಂಗಿದ್ದ. ಮರುದಿನ ಬೆಳಗ್ಗೆ ಕುವೆಂಪು ನಗರದ ಗೋಲ್ಡ್ ಜಿಮ್ನಲ್ಲಿ ವರ್ಕೌಟ್ ಮುಗಿಸಿ ಹೋಟೆಲ್ಗೆ ವಾಪಸ್ ಆಗುವಾಗ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅದೇ ಕಾರಣಕ್ಕೆ ಪೊಲೀಸರು ಇವತ್ತು ಈ ಇಬ್ಬರನ್ನ ಎಳ್ಕೊಂಡ್ಬಂದು ಮಹಜರು ಮಾಡಿದ್ದಾರೆ. ದರ್ಶನ್ ಉಳಿದುಕೊಂಡಿದ್ದಂಥ ಕೊಠಡಿಯಲ್ಲಿ ತೀವ್ರ ಶೋಧ ನಡೆದಿದೆ. ಕೊಠಡಿಯಲ್ಲಿ ಇಂಚಿಂಚು ಶೋಧ ಕಾರ್ಯವನ್ನ ನಡೆಸಲಾಗಿದೆ. ದರ್ಶನ್ ಮಲಗಿದ್ದ ಬೆಡ್, ಕಬೋರ್ಡ್ ಜೊತೆಗೆ ಟಾಯ್ಲೆಟ್, ಡ್ರೆಸ್ಸಿಂಗ್ ಟೇಬಲ್ಗಳಲ್ಲಿ ಎವಿಡೆನ್ಸ್ ಅನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಲಾಗಿದೆ. ಹಣದ ವ್ಯವಹಾರ ನಡೆಸಿದ್ದರೆಂಬ ಸಂಶಯದ ಹಿನ್ನೆಲೆಯಲ್ಲಿ ಲಕ್ಷ್ಮಣ್ ಹಾಗೂ ನಾಗನಿಂದ ಮಾಹಿತಿ ಕಲೆ ಹಾಕಲಾಗಿದೆ. ಕೃತ್ಯಕ್ಕೆ ಬಳಸಿದ್ದ ವಸ್ತುಗಳು, ದರ್ಶನ್ ಬಳಸಿದ್ದ ಉಡುಪುಗಳನ್ನ ಶೋಧಿಸಲಾಗಿದೆ. ಹೋಟೆಲ್ನಲ್ಲಿ CCTVಯಲ್ಲಿ ಸರಿಯಾದಂಥ ದರ್ಶನ್ ಓಡಾಡಿರುವ ದೃಶ್ಯಗಳನ್ನ ಸಂಗ್ರಹಿಸಲಾಗಿದೆ. ಸ್ಥಳ ಮಹಜರು ಮಾಡಿ ಹೋಟೆಲ್ ಸಿಬ್ಬಂದಿಯಿಂದ ಸಾಕ್ಷಿಗೆ ಸಹಿ ಪಡೆಯಲಾಗಿದೆ. ಗಂಟೆಗೂ ಹೆಚ್ಚು ಕಾಲ ಮಹಜರು ಮಾಡಿ ಮಹತ್ವದ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಇತ್ತ ಪಟ್ಟಣಗೆರೆ ಶೆಡ್ನಲ್ಲೂ ಮಹಜರು ನಡೆದಿದೆ. ಪ್ರಮುಖ ಆರೋಪಿ ಧನ್ರಾಜ್ ಹಾಗೆ ಮತ್ತೋರ್ವ ಆರೋಪಿಯನ್ನ ಕರ್ಕೊಂಡು ಹೋಗಿ ಪರಿಶೀಲನೆ ಮಾಡಿಸಲಾಗಿದೆ. ಮೆಗ್ಗಾರ್ ಬಳಸಿ ಇದೇ ಶೆಡ್ನಲ್ಲಿ ವಿಕೃತಿಯನ್ನ ಮೆರೆಯಲಾಗಿತ್ತು. ಹೀಗಾಗಿ ಧನ್ರಾಜ್ನ ಕೃತ್ಯಗಳ ಮಾಹಿತಿಯನ್ನ ಪಡೆಯೋಕೆ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದು ಮಹಜರು ಮಾಡಿಸಲಾಗಿದೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.